ಈಗ ಒಂದು ದೇವ್ರನ್ನ ನೀವು ಪೂಜೆ ಮಾಡ್ತಾ ಇದ್ದು ಸಡನ್ ಆಗಿ ಇನ್ನೊಂದು ದೇವ್ರನ್ನ ಪೂಜೆ ಮಾಡ್ಬೋದಾ? ಯಾವುದೋ ಒಂದು ಸ್ಥಳ ಮಹಿಮೆ ಮತ್ತೆ ಪ್ರಭಾವದಿಂದ ಒಬ್ರಿಗೆ ವರ್ಕೌಟ್ ಆಗಿರುತ್ತೆ. ಇವನ್ ಮತಾಂತರ ಆಗೋದು ಇದೇ ರೀತಿ ಮಾಡ್ಕೊಳ್ತಾರೆ. ನನ್ನ ತಾತ ಮುತ್ತಾತಂದ್ರ ಕಾಲದ ಯಾರೋ ದೇವ್ರಿಗೆ ತುಂಬಾ ಪೂಜೆ ಮಾಡಿ ಒಂದು ಮಗು ಹುಟ್ಟಿಸ್ಕೊಂಡಿರ್ತಾರೆ. ಸೊ ಆಶೀರ್ವಾದ ಎಲ್ಲಿಂದ ಬಂತು? ನಮ್ಮ ಕುಲದೇವರಿಂದ ಬಂದಿರುತ್ತೆ. ಸೊ ಅದಕ್ಕೆ ಕುಲದೇವರನ್ನ ನೀವು ಬಿಟ್ಕೊಡ್ಬಾರ್ದು. ನಿಮಗೆ ಸಮಯಕ್ಕೆ ಸರಿಯಾಗಿ ಬಂದು ದೇವರು ಆ ವರವನ್ನ ಕೊಟ್ಟು ನಿಮ್ಮನ್ನು ಕಾಪಾಡಿದ್ದಾರೆ ಅಂದಾಗ ನೀವು ಸಮಯ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ತಿರುಪತಿ ಶ್ರೀನಿವಾಸನ ಭಕ್ತ ಅಂತ ಇಟ್ಕೊಳ್ಳಿ. ಶ್ರೀನಿವಾಸ ಅಂದರೆ ತುಂಬ ಇಷ್ಟ. ಅವ್ರ ಮನೇಲಿ ಶ್ರೀನಿವಾಸನ ಪೂಜೆ ಮಾಡ್ತಿರ್ತಾರೆ. ಎಲ್ಲ ಕಡೆ ಶ್ರೀನಿವಾಸ ಅಂತಲೇ ಇರುತ್ತೆ. ಈಗ ಸಡನ್ ಆಗಿ ಧರ್ಮಸ್ಥಳಕ್ಕೋ ಕಾಶಿಗೋ ಎಲ್ಲೋ ಹೋಗಿ ಬಂದರು. ಆಗ ಯಾರೋ ಹೇಳ್ತಾರೆ, ನೀನು ಶಿವನ ಆರಾಧನೆ ಮಾಡಕ್ಕೆ ಶುರು ಮಾಡು, ನಿನಗೇನೋ ಒಂದು ದೋಷ ಹೋಗುತ್ತೆ ಹಾಕಿ ಅಂತ. ಈಗ ಇವರು ಪ್ರೇ ಮಾಡಕ್ಕೆ ಶುರು ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಅದೊಂದು ಭಯ ಇರುತ್ತೆ. ನಾನು ಇಷ್ಟನೇ ಶ್ರೀನಿವಾಸನ ಪೂಜೆ ಮಾಡ್ಕೊಂಬಂದೆ, ಈಗ ಸಡನ್ ಆಗಿ ಶಿವನ್ ಕಡೆ ಶಿಫ್ಟ್ ಆದ್ರೆ ಅಂದ್ರೆ ಈ ಪಾರ್ಟಿ ಚೇಂಜ್ ಮಾಡಿದ್ರೆ ಏನ್ ದೇವ್ರುಗಳ ಕೋಪ ಬರಲ್ವಾ? ಹಂಗೆಲ್ಲ ಇರುತ್ತೆ. ಈಗ ಒಂದು ದೇವ್ರನ್ನ ನೀವು ಪೂಜೆ ಮಾಡ್ತಾ ಇದ್ದು ಸಡನ್ ಆಗಿ ಇನ್ನೊಂದು ದೇವ್ರನ್ನ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಜಿ. ಇದಕ್ಕೂ ಒಂದು ಮಂತ್ರ ಇದೆ. ಆಕಾಶಂ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಈಗ ಆಕಾಶದಿಂದ ಬೀಳುವಂತಹ ನೀರು ಬೇರೆ 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 ಕಡೆ ಹಳ್ಳದಲ್ಲಿ ಬೀಳಬಹುದು, ರೋಡ್ ಮೇಲೆ ಬೀಳಬಹುದು, ಇನ್ನೊಂದು ಕಡೆ ಬೀಳಬಹುದು. ಎಲ್ಲ ಫೈನಲಿ ಹರಿದು ಸಾಗರವನ್ನೇ ಸೇರುತ್ತೆ. ಸೊ ನೀವು ಯಾವುದೇ ದೇವಾನುದೇವತೆಗಳನ್ನು ಪೂಜೆ ಮಾಡ್ತಾ ಮಾಡ್ತಾ ಹೋದ್ರು ಕೇಶವಂ ಪ್ರತಿಗಚ್ಚತಿ, ಎಲ್ಲ ಕೇಶವನಿಗೆ ಸೇರ್ಕೊಳ್ಳುತ್ತೆ. ಸೊ ನೀವು ಇದರಲ್ಲೇ ನಮ್ಗೆ ನೋಡಿ, ಕುಲದೇವರು, ಇಷ್ಟ ದೇವರು, ಮತ್ತೆ ಗ್ರಾಮ ದೇವರು, ಮತ್ತೆ ರಾಜ್ಯ ದೇವರು ಅಂತ ಬೇಕಾದಷ್ಟು ಇರ್ತಾರೆ. ಇಷ್ಟ ದೇವರು ನಿನ್ನ ಕುಲದೇವರು ಆಗಿರ್ಲೇಬೇಕು ಅಂತಾನೂ ಇಲ್ಲ. ಆಮೇಲೆ ನೀವೇ ಇವಾಗ ಹೇಳ್ದಂಗೆ, ಇವಾಗ ಶನಿ ಸಾಡೆ ಸಾತಿ ಬಂದಾಗ ಕಾನ್ಸಂಟ್ರೇಷನು ನೀನು ಚಿಕ್ಕ ವಯಸ್ಸಿಂದ ಏನು ಮಾಡದೇ ಇರೋ ಸಡನ್ನಾಗಿ ಶನಿ ದೇವ್ರನ್ನ ಹೋಗ್ಬಿಟ್ಟು ಕಾಲು ಹಿಡ್ಕೊಳ್ತೀವಿ, ನಂಗೆ ಇದನ್ನು ಮಾಡ್ಕೊಡಪ್ಪ ಅಂತ. ಮನುಷ್ಯ ಜೀವನದಲ್ಲಿ ತೊಂದರೆಗೊಳಗಾದಾಗ ಅನೇಕ ದೇವರುಗಳನ್ನ ಜನರು ರೆಫರ್ ಮಾಡ್ತಾರೆ. ನೋಡ್ರಿ, ಆ ದೇವರು ಸತ್ಯ ಅಂತ ಅಲ್ಲಿ ಹೋಗಿ, ಎಲ್ಲ ದೇವರು ಸತ್ಯನೇ, ಆದರೆ ಯಾವುದೋ ಒಂದು ಸ್ಥಳ ಮಹಿಮೆ ಮತ್ತೆ ಪ್ರಭಾವದಿಂದ ಒಬ್ರಿಗೆ ವರ್ಕೌಟ್ ಆಗಿರುತ್ತೆ. ಇವನ್ ಮತಾಂತರ ಆಗೋದು ಇದೇ ರೀತಿ ಮಾಡ್ಕೊಳ್ತಾರೆ. ಇಲ್ಲಲ್ಲ ಅಲ್ಲಿ ನೋಡ್ರಿ ಆ ದೇವರು, ಇಲ್ಲಲ್ಲ ಇಲ್ಲಿ ನೋಡ್ರಿ ಈ ದೇವರು ಅಂದಾಗ ತಪ್ಪೇನಿಲ್ಲ. ಅಂದ್ರೆ ಮತಾಂತರದ ಬಗ್ಗೆ ಹೇಳ್ತಿಲ್ಲ, ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ತಪ್ಪೇನಿಲ್ಲ. ಎಲ್ಲ ದೇವ್ರದ್ದು ಎನರ್ಜಿ ಅದೇ ಆಗಿರುತ್ತೆ. ಆದರೆ ನಿಮ್ಮ ಇಷ್ಟ ದೇವರನ್ನ ನೀವು ಮೊದಲಿಂದ ಪ್ರೀತಿಸ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಾಗ ಇಷ್ಟ ದೇವರೇ ನಿಮಗೆ ದಾರಿ ತೋರಿಸ್ತಾ ಹೋಗ್ತಾರೆ, ಏನು ಮಾಡ್ಬೇಕೇನು ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಗಣೇಶನ ಪೂಜೆ ಮಾಡ್ಕೊಂಡು ಬಂದಾಗ ಗಣೇಶ ಇಂಟ್ರೊಡ್ಯೂಸ್ಡ್ ಮೀ ಟು ಲಲಿತಾ ಪರಮೇಶ್ವರಿ. ಗಣೇಶನೇ ನನಗೆ ದೇವಿನ ಪೂಜೆ ಮಾಡು ಅಂದರು, ದೇವಿ ನನಗೆ ಶ್ರೀನಿವಾಸನ ಪೂಜೆ ಮಾಡು ಅಂತ ಒಂದೊಂದು ನೀವು ದೇವ್ರದ್ದು ಮಾಡ್ತಾ ಹೋದಾಗ ಅವರೇ ನಿಮಗೆ ಕನೆಕ್ಟಿವಿಟಿ ಬೆಳೆಸ್ತಾ ಹೋಗ್ತಾರೆ. ನೀನು ಎಲ್ರದ್ದು ಪೂಜೆ ಮಾಡು, ಆದರೆ ಶರಣಾಗತಿ ನಾರಾಯಣನ್ಗೆ ತಗೋಬೇಕು ಅಂತ ಅನ್ನೋದನ್ನ. ಸೊ ನಿಮ್ಮ ಮನೆ ದೇವರು ಶಿವನೇ ಆಗಿದ್ರು, ಇವಾಗ ನಮ್ಮನೆ ದೇವರು ಶಿವ ನಂಜುಂಡೇಶ್ವರ. ಅದನ್ನು ನಾನು ಪ್ರತಿ ಸತಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡೋದು, ಹರಿಸ್ಕೊಳ್ಳೋದು ಎಲ್ಲ ನಾರಾಯಣನ್ಗೆ, ತಿರುಪತಿ ಶ್ರೀನಿವಾಸನಿಗೆ ಮಾಡ್ತೀನಿ. ಹಾಗಂತ ಯಾವ ದೇವರು ಒಬ್ಬರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಅದೆಲ್ಲ ಏನಿಲ್ಲ. ಆದರೆ ಕುಲದೇವರಿಗೆ ನೀವು ಗೌರವ ಕೊಡೋದು ಕೊಟ್ಟೆ ಕೊಡ್ಬೇಕು. ಯಾಕೆ ಅಂದರೆ ಈ ಭೂಮಿ ಮೇಲೆ ನಮ್ಮನ್ನು ಬಿಸಾಕಿರೋದು ಆ ಲೀನಿಯೇಜ್ ಅಂತ ಕರಿತೀವಿ. ಯಾವ ವಂಶದಿಂದ ನಾವು ಬೆಳ್ಕೊಂಬಂದಿದ್ದೀವಿ, ಯಾಕೆ ಅಲ್ಲೇ ಬೆಳೆದಿದ್ದೀವಿ, ಅವರ ಆಶೀರ್ವಾದದಿಂದ. ಇವಾಗ ನನ್ನ ತಾತ ಮುತ್ತಾತಂದ್ರ ಕಾಲದ ಯಾರೋ ದೇವ್ರಿಗೆ ತುಂಬ ಪೂಜೆ ಮಾಡಿ ಒಂದು ಮಗು ಹುಟ್ಟಿಸ್ಕೊಂಡಿರ್ತಾರೆ. ಆ ಮಗುವಿಂದ ನೆಕ್ಸ್ಟ್ ಜನ್ರೇಷನ್ ಬಂದಿರುತ್ತೆ, ಆ ಮಗುವಿಂದ ನೆಕ್ಸ್ಟ್ ಜನ್ರೇಷನ್. ಸೊ ಆಶೀರ್ವಾದ ಎಲ್ಲಿಂದ ಬಂತು? ನಮ್ಮ ಕುಲದೇವರಿಂದ ಬಂದಿರುತ್ತೆ. ಸೊ ಅದಕ್ಕೆ ಕುಲದೇವರನ್ನ ನೀವು ಬಿಟ್ಕೊಡ್ಬಾರ್ದು. ಯಾರಿಗೆ ಎಷ್ಟೇ ಪೂಜೆ ಮಾಡಿದ್ರು ಕುಲದೇವರಿಗೂ ಫಸ್ಟ್ ನೀವು ಪೂಜೆ ಮಾಡಿಬಿಟ್ಟು, ನೀವು ಯಾವ ದೇವ್ರನ್ನ ಪೂಜೆ ಮಾಡಿದ್ರು ಹಂಗೇನು ಒಬ್ರಿಗೊಬ್ರು ಕೋಪ ಮಾಡ್ಕೊಳ್ಳಲ್ಲ ದೇವರು. ಸೊ ಆ ಥರದೆಲ್ಲ ಏನು ಸಂಬಂಧ ಇಲ್ಲ. ಈಗ ಯಾವ್ದಾದ್ರು ಮನೆಗಳಲ್ಲಿ ಸಮಸ್ಯೆ ಇದ್ದಂಥ ಟೈಮಲ್ಲಿ ಎಲ್ಲಾದ್ರೂ ಅವರು ಜ್ಯೋತಿಷ್ಯ ತೋರಿಸಿದಾಗ ಅಥವಾ ಯಾರು ಗುರುಗಳ ಹತ್ರ ಹೋದಾಗ ಯಾರೋ ಹೇಳಿರ್ತಾರ ಅವ್ರಿಗೆ, ನೀವು ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡಿದ್ದೀರ ನೋಡಿ, ತೀರಿಸ್ ಬನ್ನಿ ನೀವು, ಧರ್ಮಸ್ಥಳನೋ ಮಂತ್ರಾಲಯನೋ ಅಥವಾ ತಿರುಪತಿಗೋ ಅಂತ ಅಂತಾರೆ. ಅದಿಟ್ಕೊಳ್ಳಿ. ಕೆಲವೊಂದು ಸಾರಿ ಈಗ ನಮ್ಮ ತಂದೆ ತಾಯಿಗಳು ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡಿರ್ತಾರೆ, ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಅಂದ್ರೆ ಈಗ ನೀವು ಒಂದ್ಸರಿ ಹರಕೆ ಹೊತ್ಕೊಂಡು ಹರಕೆ ಮರ್ತೋದಾಗ ಮತ್ತೆ ಅದನ್ನ ಹರಕೆ ತೀರಿಸ್ಬೇಕು ಅಂತ ಅನ್ಕೊಂಡಾಗ ನಿಮಗೆ ಏನ್ ಹರಕೆ ಮಾಡ್ಕೊಂಡಿದ್ವಿ ಅಂತಾನೆ ನೆನಪಾಗಿರಲ್ಲ. ಇಂಥ ಟೈಮಲ್ಲಿ ಹರಕೆ ಮರ್ತು ಹೋಗಿದ್ರೆ ಅದಕ್ಕೆ ಏನ್ ಮಾಡಬೇಕು ಪರಿಹಾರ? ಆ್ಯಕ್ಚುಲಿ ಹರಕೆ ಮಾಡ್ಕೊಳ್ಳೋದು ನಮಗೆ ನಮ್ಮ ಪೂರ್ವಜರಿಂದ ಇದೊಂದು ಹೇಳ್ಕೊಟ್ಟಂಥ ಬ್ಯೂಟಿಫುಲ್ ಟಿಪ್ಸು.
ಅಂದರೆ ತುಂಬ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಮನೆ ದೇವರು ಅಥವಾ ಇಷ್ಟ ದೇವರು ಅಥವಾ ಯಾವುದೋ ದೇವ್ರು ಯಾರೋ ಬಂದು ಯಾರ್ದೋ ಮುಖೇನ ನಮ್ಮ ಕಿವಿಗೆ ಬಿದ್ದಿರುತ್ತೆ, ನೋಡ್ರಿ ಆ ದೇವರು ತುಂಬ ಸತ್ಯವಂತರು, ನೀವೊಂದು ಹರಕೆ ಕಟ್ಕೊಳ್ಳಿ ಅಂತ, ಅಥವಾ ಎಲ್ಲ ವಿಘ್ನಗಳನ್ನು ಹೋಗ್ಲಾಡ್ಸೋದಕ್ಕೆ ಗಣೇಶನ್ಗೆ ಹರಕೆ ಮಾಡ್ಕೊಳ್ಳಿ ಅಂತ. ಸೊ ಆ ರೀತಿ ಹರಕೆ ಮಾಡಿಕೊಂಡು ಅಥವಾ ಯಾರ್ದೋ ಮನೇಲಿ ತುಂಬ ಯಾರಿಗೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದೆಲ್ಲ ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದು ಹಿಡಿ ಅಕ್ಕಿ ಇಟ್ಬಿಟ್ಟು ಕೂಡ ಹರಕೆ ಕಟ್ಕೊಳ್ತಾರೆ. ಅಥವಾ ₹1 ಕಾಯಿನನ್ನು ಹಳದಿ ಬಟ್ಟೆಲಿ ಕಟ್ಟಾಕ್ಬಿಟ್ಟು ಅಥವಾ ₹101 ಕಟ್ಟಿಟ್ಟು ಆ ಥರ ಹರಕೆ ಇಟ್ಕೊಂಡಿರ್ತಾರೆ. ಅಥವಾ ತಿರುಪತಿಗೂ ನಾವು ಎಷ್ಟೋ ಸಲ ಹರಕೆ ಇಟ್ಕೊಂಡಿರ್ತೀವಿ, ನೀನು ಬೆಟ್ಟ ಹತ್ಕೊಂಡ್ಬರ್ತೀನಿ, ನಿಂಗೆ ಅಭಿಷೇಕ ಮಾಡಿಸ್ತೀನಿ ಅಂತೆಲ್ಲ. ಆ್ಯಕ್ಚುಲಿ ಹರಕೆ ತೀರಿಸ್ಬೇಕು. ಅದು ನೀವು ಎಷ್ಟೋ ಜನ್ಮಗಳ ಹಿಂದೆ ಮಾಡ್ಕೊಂಡಿರೋದು ಓಕೆ, ಈ ಜನ್ಮದಲ್ಲಿ ನಾವು ತೀರಿಸಿರಲ್ಲ, ಒಂದು ಜನ್ಮ ತೊಗೊಂಬಂದ್ಬಿಟ್ಟಿರ್ತೀವಿ. ಬಟ್ ಇವಾಗ ನಾವು ಏನೇನೇನೇನು ಹರಕೆ ಮಾಡ್ಕೊಂಡಿರ್ತೀವೋ ಅದನ್ನ ಆದಷ್ಟು ಬೇಗ ತೀರಿಸಿದ್ರೇ ನಮಗೆ ಕಷ್ಟಗಳೆಲ್ಲ ಸರಿ ಹೋಗೋದು. ತುಂಬ ಜನ ಏನು ಮಾಡ್ತಾರೆ, ಹರಕೆಗಳೆಲ್ಲ ತೀರ್ಸಕ್ಕೆ ಮುಂಚೆನೇ ಎಲ್ಲನೂ ನಾನು ಮಾಡ್ಕೊಂಡಿದ್ದೀನಿ ಅಂತ ಅನ್ನೋಷ್ಟರಲ್ಲಿ ಮರ್ತ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಬರೆದಿಟ್ಕೊಂಡಿರೋದಿಲ್ಲ. ಆಮೇಲೆ ಎಷ್ಟೋ ಜನರಿಗೆ ಪಾಪ ದೇವರು ವರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವ್ರು ಹರಿಸ್ಕೊಂಡಿರೋದು ಅದು ಕರೆಕ್ಟಾಗಿ ವರ್ಕು ಆಗಿರುತ್ತೆ, ಆರೋಗ್ಯವಂತರು ಆಗಿರ್ತಾರೆ. ಬಟ್ ತುಂಬ ಮನೆಗಳಲ್ಲಿ ನಾನು ಗಮನಿಸಿದ್ದೀನಿ, ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಹರಕೆ ಹೊತ್ಕೊಂಡು 10 ವರ್ಷಗಳಾದ್ಮೇಲೆ ಹೋಗ್ಬಿಟ್ಟು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಾಗ ಹರಿಸ್ಕೊಂಡಿರ್ತಾರೋ ರಥ ಎಳಿಸ್ತೀನಿ ಅಂತ, ಅಥವಾ ಬೆಟ್ಟ ಹತ್ಕೊಂಬರ ಅಯ್ಯೋ ಆಗಲೇ ಇಲ್ಲ ರೀ ಹೋಗೋಕ್ಕೆ ಅಂತ ದೇ ಟೇಕ್ ಪರಮಾತ್ಮನ್ನೇ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ. ಅದು ತುಂಬ ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಸಮಯಕ್ಕೆ ಸರಿಯಾಗಿ ಬಂದು ದೇವರು ಆ ವರವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಿದ್ದಾರೆ ಅಂದಾಗ ನೀವು ಸಮಯ ಮಾಡ್ಕೋಬೇಕು. ಅಫ್ಕೋರ್ಸ್ ಎಲ್ಲರೂ ಬ್ಯುಸಿಯಾಗಿರ್ತೀವಿ ಜಗತ್ತಿನಲ್ಲಿ, ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಯಾರಿಗೋಸ್ಕರ ನಾವು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಆದರೆ ನೀವು ಚೆನ್ನಾಗಿರಲಿ ಅಂತ ಪರಮಾತ್ಮ ವರನ ಕೊಟ್ಟಾಗ ಅದನ್ನು ಮರೀದೆ ಒಂದು ಕಡೆ ಬರೆದಿಟ್ಕೊಂಡು ಎಲ್ಲ ಹರಕೆಗಳನ್ನು ತೀರಿಸ್ಕೊಂಬರ್ಬೇಕು. ನಾನೇನು ಮಾಡ್ತೀನಿ ಗೊತ್ತಾ, ಅದಕ್ಕೆ ನಾನು ಮರ್ತೋಗ್ಬಿಡ್ತೀನಿ ಅನ್ನೋದ್ರ ಜೊತೆಗೆ ನನ್ನ ಮೈಂಡ್ಗೆ ಎಲ್ಲೋ ತೋಚ್ಕೊಂಡ್ರೆ ಅಯ್ಯೋ ನಾ ಹರಿಸ್ಕೊಂಡಿದ್ದೆ ದೇವ್ರಿಗೆ ಅಂತಂದಾಗ 1-2 ಎಕ್ಸ್ಟ್ರಾನೇ ಮಾಡಿಬಿಟ್ಟಿರ್ತೀನಿ. ನನಗೇನೋ ಒಂದು ಕೆಲಸ ಆಯಿತು ಅಂದಮೇಲೆ ನಾ ಹರಿಸ್ಕೊಂಡಿರಲಿ ಬಿಟ್ಟಿರಲಿ, ತಿರುಪತಿಗೆ ಬೆಟ್ಟ ಹತ್ತಬೇಕು, ಈ ದೇವ್ರುಗಳಿಗೆಲ್ಲ ಅಭಿಷೇಕ ಮಾಡಿಸ್ಬೇಕು, ಇವ್ರಿಗೆಲ್ಲ ರೇಷ್ಮೆ ಸೀರೆ ಕೊಡಬೇಕು, ಅದೆಲ್ಲನೂ ನಾ ಹರಿಸ್ಕೊಂಡಿರಲಿ ಬಿಟ್ಟಿರಲಿ ಎಕ್ಸ್ಟ್ರಾನಾದರೂ ಮಾಡ್ಕೊಂಡು ಹೊರಟೋಗ್ತೀನಿ. ಯಾಕೆಂದರೆ ಅವಾಗ ಸದ್ಯ ಯಾವುದೋ ಹರಕೆ ಇಟ್ಕೊಂಡಿದ್ದು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ತಪ್ಪಾಗತ್ತೆ. ಅದ್ರ ಬದಲು ಎಕ್ಸ್ಟ್ರಾ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದಾಗತ್ತೆ. ಹರಕೆನ ಯಾವತ್ತೂ ಮರಿಬಾರ್ದು. ಯಾಕೆಂದರೆ ನಾವು ಮರ್ತಿದ್ದು ಮುಂದೊಂದು ದಿನ ಎಲ್ಲೋ ಮತ್ತೆ ತಿರ್ಗಾ ಬಂದು ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ದೇವ್ರು ಅದೇ ಪರಿಸ್ಥಿತಿಲಿ ನಮ್ಮನ್ನು ಸಿಕ್ಕಾಕಿಸ್ತಾರೆ. ಅದಕ್ಕೆ ದೇವ್ರಿಗೆ ಎಕ್ಸ್ಟ್ರಾ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ನಾವೆಲ್ಲ ಕೊಟ್ಟರು ಪರವಾಗಿಲ್ಲ. ಯಾಕೆಂದರೆ ಎಲ್ಲ ಅವರೇ ಕೊಟ್ಟಿರೋದು ನಮಗೆ, ಅದರಲ್ಲಿ ತಾನೇ ನಾವು ಹೋಗಿ ವಾಪಸ್ ಕೊಡ್ತೀವಿ. ಸಮಯ ಮಾಡ್ಕೋಬೇಕು, ಎಲ್ಲದಕ್ಕೂ ಮಾಡಿಕೊಂಡು ಮರೀದೆ ಹೋಗ್ಬಿಟ್ಟು ಅದಕ್ಕೆ ದೊಡ್ಡ ಪ್ರಯಾರಿಟಿ ಕೊಟ್ಟು ಗೌರವ ಕೊಟ್ಟು ಅದನ್ನು ಶರಣಾಗತಿ ಮೂಲಕ ಅವ್ರಿಗೆ ಅರ್ಪಿಸ್ಬಿಟ್ಟು ಬರಬೇಕು. ಇದು ಒಂದು ಸ್ವಲ್ಪ ಸೂಕ್ಷ್ಮವಾದಂಥ ಪ್ರಶ್ನೆ. ನನ್ನ ಪ್ರಕಾರ ಭಕ್ತಿಗೆ ಯಾವ ಲಿಂಗ ಭೇದನೂ ಇಲ್ಲ, ಗಂಡು ಹೆಣ್ಣು ಇಲ್ಲ, ಏನೂ ಇಲ್ಲ. ಆ ಭಗವಂತ ನೋಡೋದು, ಸಾಕ್ಷಾತ್ ಭಗವಂತನಿಗೆ ಇಷ್ಟ ಆಗೋದು ನಿನ್ನ ಭಕ್ತಿ ಅಷ್ಟೇ, ಪರಿಶುದ್ಧ ಪ್ರೇಮ ಅಷ್ಟೇ. ಅದೊಂದಿದ್ರೆ ಅವನು ನಿನ್ನ ಏಜು, ಸೆಕ್ಸು, ರಿಲಿಜನ್ ಏನು ನೋಡಲ್ಲ, ಅವ್ನು ನಿನಗೆ ಒಲ್ದು ಬಿಡ್ತಾನೆ. ಇನ್ನು ಹೆಣ್ಮಕ್ಳ ವಿಚಾರದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ. ಅಂದರೆ ಈಗ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಥವಾ ಹೊರಗೆ ಹೋಗ್ಬಾರ್ದು, ಅಲ್ಲಿ ಇಲ್ಲಿ ಈ ಥರದೆಲ್ಲ ಅಂತ. ಈಗ ಹೆಣ್ಮಕ್ಳಿಗೆ ಏನಾದರೂ ಈ ಥರದ ಸಮಸ್ಯೆ ಅಂದರೆ, ಈ ಥರದ್ದು ಪೀರಿಯಡ್ಸ್ ಆದಂಥ ಟೈಮಲ್ಲಿ ಆಗ ಪೂಜೆ ಮಾಡ್ಬೋದಾ ಮಾಡಬಾರ್ದಾ, ಅವ್ರು ಹೇಗೆ ನಡ್ಕೊಬೇಕು ಆ ಟೈಮಲ್ಲಿ? ಇದು ಎಲ್ಲ ಕಡೆನೂ ಕೇಳ್ತಾರೆ ಜಿ ಇದ್ರ ಬಗ್ಗೆ ಪ್ರಶ್ನೆ. ಹೆಣ್ಮಕ್ಳು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾನು ಎಲ್ಲ ಕಡೆನೂ ಇದ್ರದ್ದು ಬಗ್ಗೆ ಹೇಳ್ಕೊಂಬಂದಿನಿ. ಒಂದೇನು ಗೊತ್ತಾ, ಕೆಲವಷ್ಟು ಮನೆಗಳಲ್ಲಿ ಮತ್ತು ಕೆಲವಷ್ಟು ಜಾಗಗಳಲ್ಲಿ ಅದರದ್ದೇ ಆದ ಒಂದು ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಯಾಕೆ ಅಂದರೆ ಎಲ್ಲರೂ ನಮ್ಮ ಗುರುಮುಖೇಣ ಬಂದಂತಹ ಸಂಪ್ರದಾಯಗಳನ್ನು ನಾವೆಲ್ಲರೂ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಒಂದು ಮನೆಗಳಲ್ಲೂ ಅಷ್ಟೇ, ತಪ್ಪೇನಿಲ್ಲ. ಆದರೆ ಪೀರಿಯಡ್ಸ್ ಆಗುವಂತಹ ಮಹಿಳೆಯರನ್ನ ಕೀಳಾಗಿ ಕಾಣೋದಿದೆಯಲ್ಲ, ಅದು ತುಂಬ ತಪ್ಪು. ತುಂಬ ಜನರ ಮನೇಲಿ ನೀನು ತುಂಬ ಮಹಿಳೆ, ನಿನಗೆ ಮುಕ್ತಿನೇ ಸಿಗಲ್ಲ, ನಿನ್ಗೆ ಹಿಂಗೆ ನೀನೊಂದು ಹೆಣ್ಣಾಗಿ ಹುಟ್ಟುಬಿಟ್ಟಿದ್ಯಾ ಅಂತ ತಪ್ಪು ವಿಚಾರಗಳನ್ನು ಎಲ್ಲರ ಕಿವಿಗೂ ಹಾಕ್ತಾ ಹೋಗ್ತಾರೆ. ಈವನ್ ತುಂಬ ಚೆನ್ನಾಗಿ ಓದ್ಕೊಂಡಿರೋರು, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇರೋರು, ದೇವ್ರಿಗೆ ಹತ್ತಿರವಾಗಿ ಪೂಜೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿರೋ ವ್ಯಕ್ತಿಗಳು ಕೂಡ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ, ಪಾಪ ಯಾರ್ಯಾರು ಈ ರೀತಿ ಋತುಮತಿಯಾಗಿ ಅವಳು ಮಂತ್ಲಿ ಸೈಕಲಲ್ಲಿ ಹೋಗ್ತಿರ್ತಾಳೋ ಅವಳಿಗೆ ಈ ರೀತಿ ಹೇಳಿ ಮನಸ್ಸು ನೋಯಿಸಿ ನಿಂದಿಸಿ ಈ ಥರ ತೊಂದರೆಗಳನ್ನು ಕೊಡ್ತಾರೆ. ಅದು ತುಂಬಾ ತಪ್ಪು. ಆದರೆ ನಿಮ್ಮ ಮನೆಗಳಲ್ಲಿ ಮತ್ತು ನಿಮ್ಮ ಮಠಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ನಡೆಯುವಂತಹ ಸಂಪ್ರದಾಯ ಯಾವ ರೀತಿ ಇದೆಯೋ ಅದನ್ನು ಪಾಲಿಸೋದು ತಪ್ಪೇನಿಲ್ಲ.
ಆದರೆ ನಾನು ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಇವನ್ ಅನೇಕ ಟೆಂಪಲ್ಗಳಲ್ಲೂ ಅಷ್ಟೇ, ದೇವಸ್ಥಾನಗಳಲ್ಲಿ ಅದನ್ನು ಪೀರಿಯಡ್ಸ್ ಆಗೋ ಟೈಮ್ಗೆ ಯಾರು ಹೋಗಲ್ಲ ದೇವಸ್ಥಾನಕ್ಕೆ 5 ದಿನ. ಯಾಕೆಂದರೆ ಹೆಣ್ಮಕ್ಳಿಗೂ ಅವ್ರದ್ದೇ ಆದ ಬುದ್ಧಿ ಇರುತ್ತೆ, ಯಾರು ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ದೇವ್ರನ್ನ ಮುಟ್ಬಿಡಲ್ಲ. ಅವ್ರೇನು ಪೆದ್ರಲ್ಲ, ಅವ್ರಿಗೂ ಒಂದು ಭಯ ಅನ್ನೋದು ಇರುತ್ತೆ. ಆದರೆ ಅನೇಕ ಟೆಂಪಲ್ಗಳಲ್ಲಿ ಒಂದು ಹೆಣ್ಮಗು ಋತುಮತಿ ಆದಮೇಲೆ ಅವಳ ಪೀರಿಯಡ್ಸ್ ಮಂತ್ಲಿ ಪೀರಿಯಡ್ಸ್ ಆಗ್ತಾಳೆ ಅಂತಲೇ ಆಗದೇ ಇರೋ ದಿನಗಳಲ್ಲೂ ಕೂಡ ದೇವ್ರನ್ನ ಬಂದು ನೋಡಬಾರ್ದು ಅನ್ನೋ ಕಡ್ಡಾಯಗಳನ್ನು ಹಾಕಿದ್ದಾರೆ. ಅದು ಆಯಾ ದೇವಸ್ಥಾನದ ಸಂಪ್ರದಾಯ. ಈಗೇನು ಆ ಸಂಪ್ರದಾಯವನ್ನು ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ಎಲ್ಲ ದೇವರನ್ನ ಕಾಣೋ ರೈಟ್ಸು ಎಲ್ಲ ಜೀವಾತ್ಮಕ್ಕೂ ಇರುತ್ತೆ. ದೇಹ ಕೊಟ್ಟಿರೋದು ಬರೀ ನಾವು ಒಂದು ಸಂಸಾರವನ್ನು ಕಟ್ಕೊಳ್ಳಿ ಅಂತ. ಒಂದು ಹೆಣ್ಮಗು ಹುಟ್ಟಿದ ತಕ್ಷಣವೇ ಅವಳೇನು ಋತುಮತಿ ಆಗೋಗಲ್ಲ. ಅದು ದೇಹದಲ್ಲಾಗುವಂತಹ ಬದಲಾವಣೆ. ಯಾಕೆಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಅನುವಂಶೀಯತೆ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡಲಿ ಅನ್ನೋದಕ್ಕಾಗಿ ಒಂದು ಹೆಣ್ಣಾಗಿ ರೂಪಿಸಿರ್ತಾರೆ, ಪ್ರಕೃತಿ ಮತ್ತು ಪುರುಷ ಅನ್ನೋ ರೀತಿ. ಪ್ರಕೃತಿ ಹೇಗೆ ಹೆಣ್ಣು, ಭೂಮಿಯನ್ನು ಭೂಮಿ ತಾಯಿ ಅಂತೀವಿ, ಪ್ರಕೃತಿ ಮಾತೆ ಅಂತ ಹೇಳ್ತೀವಿ. ಆಮೇಲೆ ಆ ದೇವಿಯಿಂದನೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಬಂದಾಗ, ಅವಳು ಸೃಷ್ಟಿಕರ್ತೆಯಾದಾಗ ಅದನ್ನು ನೀವು ಕೀಳಾಗಿ ಕಾಣೋದು ಅಥವಾ ಕೆಟ್ಟದಾಗಿ ಕಾಣೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾನು ವಾದ ಮಾಡೋಕ್ಕೆ ಹೋಗಲ್ಲ. ಪರಮಾತ್ಮನ ಕೋರ್ಟ್ಗೆ ಹೋದ್ರೇ ಪರಮಾತ್ಮ ಎಲ್ಲವನ್ನು ನೀಟಾಗಿ ಹೇಳ್ಕೊಡ್ತಾ ಹೋಗಿದ್ದಾನೆ. ನಾನು ಇದನ್ನೆಲ್ಲ ಕಡೆ ಉಲ್ಲೇಖಿಸಿದ್ದೆ. ಇವನ್ ದ್ರೌಪದಿಗೆ ವಸ್ತ್ರಾಪಹರಣ ಮಾಡಬೇಕಾದ್ರೆ ಅವಳು ಅವಾಗ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲೇ ಇದ್ಲು. ಅವಳು ಕೃಷ್ಣನ್ ಬೇಡ್ಕೊಂಡ ತಕ್ಷಣ ಕೃಷ್ಣನೇ ಸೀರೆ ಕೊಟ್ಟಾಗ ಕೃಷ್ಣನೇ ಸೀರೆಗೆ ಕನೆಕ್ಟ್ ಆಗಿದ್ದ, ದ್ರೌಪದಿಗೂ ಕನೆಕ್ಟ್ ಆಗಿದ್ದ. ಅದೇ ಕೃಷ್ಣನ್ ಪೂಜೆ ಮಾಡಕ್ಕೆ ಹೋದಾಗ ಯಾವುದೇ ಒಂದು ಹುಡುಗಿ ಈ ಥರ ಎಲ್ಲ ಕಂಡೀಷನ್ಸ್ನ ಹೇಳಕ್ಕೆ ಹೋಗ್ತಾರೆ. ಅಂದರೆ ಹುಡುಗಿರಿಗೂ ಗೊತ್ತು ಆ 5 ದಿನದಲ್ಲಿ ಶುದ್ಧತೆಯಿಂದ ಇರಬೇಕು, ಮತ್ತು ಅವಳಿಗೂ ಮೆಂಟಲಿ ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದ ಅವಳು ಒಂದಷ್ಟು ರೆಸ್ಟ್ ತೊಗೋಬೇಕು, ಅವಳು ಕರೆಕ್ಟಾಗಿರಬೇಕು ಅನ್ನೋ ಕಾರಣದಿಂದ, ಆ ರೀತಿ ದೇಹಕ್ಕೆ ರೆಸ್ಟ್ ಬೇಕು ಅನ್ನೋ ಕಾರಣದಿಂದ ಹಳೆ ಕಾಲದಲ್ಲೂ ಇದು ಮಾಡ್ಕೊಂಡು ಹೋದರೆ ಹೊರತು ಯಾವ ಅಪೌರುಷೇಯ ಗ್ರಂಥಗಳಲ್ಲಾಗಿರಲಿ ಅಥವಾ ತುಂಬ ವ್ಯಾಲ್ಯೂಯಬಲ್ ಗ್ರಂಥಗಳಲ್ಲಿ ಎಲ್ಲೂ ಉಲ್ಲೇಖಿಸಿಲ್ಲ ನೀನು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ಇದು ಪದ್ಧತಿಗಳು ಕುಟುಂಬದಲ್ಲಿ ನಾವು ಫಾಲೋ ಮಾಡ್ಕೊಂಬಂದಿರೋದು. ಬಟ್ ಯಾರು ಇದನ್ನು ಕೀಳಾಗಿ ಕಾಣ್ತಾರೋ ಅವ್ರಿಗೆ ಅದು ಬ್ಯಾಡ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬ ಸೃಷ್ಟಿಕರ್ತೆಯನ್ನು ನೀವು ಇನ್ನೂ ತುಂಬ ಗೌರವ ಕೊಟ್ಟು ಅವಳನ್ನ ಭೂಮಿ ತಾಯಿನ ಮತ್ತು ಭಾರತ ಮಾತೆನ ಮತ್ತು ಪ್ರಕೃತಿ ಮಾತೆನ ಯಾವ ರೀತಿ ಆರಾಧಿಸ್ತೀವೋ ಅವಳಿಗೆ ಅದೇ ರೀತಿ ಆರಾಧನೆಯನ್ನು ಮಾಡುವಂತಹ, ಗೌರವ ಕೊಡುವಂತಹ ಸ್ಥಿತಿಯಲ್ಲಿ ನೀವು ಇಡಬೇಕು. ಅದೇ ಮನೇಲಿ ಚೀಪಾಗಿ ಕಾಣ್ತಾರೆ, ಕೆಟ್ಟದಾಗಿ ಕಾಣ್ತಾರೆ ಅಂದರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್, ಅದು ತಪ್ಪು. ಆಮೇಲೆ ಹೆಣ್ಮಕ್ಳು ಇದನ್ನು ಇನ್ನೊಂದು ಕೇಳ್ತಾರೆ, ಮೇಡಮ್ ನಾವು ಪೂಜೆ ಮಾಡ್ಬೋದಾ ಈ ಸಮಯದಲ್ಲಿ ಅಂತ. ನಾನೇನು ಹೇಳೋದು ಅಂದರೆ ಅದೇ ನಿಮ್ಮ ಮನೆ ಸಂಪ್ರದಾಯಗಳನ್ನು ಫಾಲೋ ಮಾಡ್ಕೊಳ್ಳಿ. ನಾವು ಯಾರು ದೇವ್ರಿಗೆ ಹತ್ತಿರ ಹೋಗ್ಬಿಟ್ಟು ದೇವ್ರನ್ನ ಮುಟ್ಕೊಳ್ಳೋದು ಅದೆಲ್ಲ ಮಾಡಿ, ಯಾಕೆಂದರೆ ದೇವ್ರಿಗೆ ಅವ್ರದ್ದೇ ಆದ ಒಂದು ಶುದ್ಧತೆ ಇರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳೋಕ್ಕೆ, ಪೂಜೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೇ ರೀತಿ ನಿಮಗೆ ನಿರ್ಬಂಧಗಳನ್ನು ಹಾಕೋದಿಲ್ಲ ದೇವರು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ICUಗೆ ಸೇರ್ಕೊಂಡ್ಬಿಟ್ಟಿರ್ತೀರ, ಅದೇ ನಿಮಗೆ ಮಂತ್ಲಿ ಪೀರಿಯಡ್ಸ್ ಟೈಮ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಒಳಗರೆ ನನಗೆ ಈಗ ಪೀರಿಯಡ್ಸು, ನಾನು ICUಲಿದ್ರು, ನಂಗೆ ಆಪ್ರೇಷನ್ ಮಾಡ್ತಿದ್ರು, ದೇವ್ರನ್ನ ನೆನೆಸ್ಕೊಳ್ಳೋದು ಬೇಡಪ್ಪ ಅಂತ ಸುಮ್ಮನಿರೋಕ್ಕಾಗತ್ತಾ? ಒಂದು ಹುಡುಗಿ ಅಥವಾ ಎಲ್ಲೋ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿರ್ತಾಳೆ, ಅಥವಾ ಎಲ್ಲೋ ಬೆಂಕಿಲಿ ಅಗ್ನಿಲಿ ಅವಳಿಗೇನೋ ಒಂದು ಸುಟ್ಟೋಗಿರುತ್ತೆ, ಅಥವಾ ಏನೋ ಒಂದು ಪ್ರಾಬ್ಲಮ್ಗಳಾಗಿರುತ್ತೆ, ಅದೇ ಟೈಮು ಅವಳಿಗೆ ಪೀರಿಯಡ್ಸ್ ಟೈಮ್ ಬಂದಿರುತ್ತೆ. ಹಂಗಂತ ಅವಳು ದೇವ್ರನ್ನೇ ನೆನೆಸ್ಕೋಬಾರ್ದು ಆ ಟೈಮಲ್ಲಿ. ಆ ಥರ ಎಲ್ಲ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಪರಮಾತ್ಮನಿಗೆ ಯಾವುದೇ ರೀತಿ ಸಮಯನೂ ಇಲ್ಲ. 24 hours ಎಲ್ಲ ಕ್ಷಣದಲ್ಲೂ ಎಲ್ಲ ಸೆಕೆಂಡ್ಗಳಲ್ಲೂ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ. ಇದೇನಂದರೆ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ ಅಷ್ಟೇ. ಸೊ ಇದರಲ್ಲಿ ಮಡಿ ಮೈಲ್ಗೆ ಅಂತ ಬರೋದಲ್ಲ, ನಮ್ಮ ಮನಸ್ಥಿತಿಗಳು ಅಷ್ಟೇ. ಹೋಗ್ತಾ 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 ಮನುಷ್ಯರೇ ಮೆಚುರಿಟಿ ಬಂದಂಗೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ನಾನ್ ವೆಜ್ ಅನ್ನೋ ವಿಚಾರದಲ್ಲಿ ಈಗ ಕೆಲವೊಂದು ಮನೆಗಳಲ್ಲಿ ಶುಕ್ರವಾರದೊತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಕೆಲವು ಮನೆಗಳಲ್ಲಿ ಶುಕ್ರವಾರದೊತ್ತೆ ನಾನ್ ವೆಜ್ ಕೂಡ ಮಾಡ್ತಾರೆ, ಮಟನ್ನು, ಚಿಕ್ಕ ಏನೇನೋ ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಈಗ ಪೂಜೆ ಮಾಡೋ ದಿನ ನಾನ್ ವೆಜ್ ಮಾಡಬಾರ್ದಾ, ಅಥವಾ ನೀವು ಮನೇಲಿ ಪೂಜೆ ಮಾಡ್ತೀರಾ ಅಂದರೆ ನಾನ್ ವೆಜ್ ಮನೆಗೆ ತರಲೇಬಾರ್ದಾ, ಹೇಗಿದು? ಆ್ಯಕ್ಚುಲಿ ನಾನ್ ವೆಜ್ ಬಗ್ಗೆನೂ ನಾವು ತುಂಬ ಕಡೆ ಇದನ್ನ ಉಲ್ಲೇಖಿಸಿದ್ವಿ, ನಿಮ್ಮದೇ ಒಂದು ಫಸ್ಟ್ ಎಪಿಸೋಡಲ್ಲಿ ಅಂತ ಅನಿಸುತ್ತೆ. ನಾನ್ ವೆಜ್ ತಿನ್ನೋದು ಪದ್ಧತಿಗಳು ಸಹ ಅವರವರ ಮನೆಯಲ್ಲಿ ಕುಟುಂಬಗಳಲ್ಲಿ ನಡ್ಕೊಂಬಂದೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ವಾರವಿಡೀ ನಾನ್ ವೆಜ್ ತಿಂತಾರೆ. ಕೆಲವ್ರು ಇಲ್ಲ ರೀ ನಮ್ಮ ಮನೇಲಿ ಸೋಮವಾರ ಶನಿವಾರ ಮಾಡೋದಿಲ್ಲ ಅಂತಾರೆ. ಕೆಲವರು ಶುಕ್ರವಾರ ಮಾಡಲ್ಲ ಅಂತಾರೆ. ಕೆಲವ್ರ ಮನೇಲಿ ಶುಕ್ರವಾರ ಮಂಗಳವಾರನೂ ಮಾಡ್ತಾರೆ. ಕೆಲವ್ರ ಮನೇಲಿ ಗಂಡಂದ್ರಿಗೆ ಮಾಡಿಕೊಡ್ತಾರೆ, ಹೆಂಡ್ತಿದೀರು ತಿನ್ನೋದಿಲ್ಲ. ಈ ರೀತಿ ಅವ್ರ ಮನೇಲಿ ಅವ್ರದ್ದೇ ಆದ ಒಂದಷ್ಟು ಪದ್ಧತಿಗಳಿರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಪಾಪ ಮಕ್ಕಳು ಅಪ್ಪ ಅಮ್ಮಂಗೆ ಹೇಳ್ತಾರೆ ನಾನು ತಿನ್ನೋದಿಲ್ಲ ಅನ್ನೋ ಗಲಾಟೆ ಮಾಡಿ ಅಪ್ಪ ಅಮ್ಮನೇ ತಿನ್ನಿಸ್ತಾರೆ, ತಿನ್ನು 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 ಅಂತ.
ಅದು ಅವರವರ ಏನು ಅಂತ ಹೇಳಿದ್ರೆ ಅವ್ರ ಕುಟುಂಬದಲ್ಲಿ ನಡ್ಕೊಂಬಂದಿರೋದು ನೀನು ತಿನ್ನಲೇಬೇಕಪ್ಪ ಅನ್ನೋದನ್ನ ತಿನ್ನಿಸ್ಕೊಂಡು ಹೋಗುವಂಥದ್ದು. ಬಟ್ ಆಧ್ಯಾತ್ಮಿಕವಾಗಿ ಎವಾಲ್ವ್ ಆಗ್ತಾ ಹೋಗ್ತಿದ್ದಾಗ ಮನುಷ್ಯ ತನಗೆ ತಾನೇ ಅರ್ಥ ಮಾಡ್ಕೊಳ್ತಾನೆ, ನಾನು ಕರ್ಮವನ್ನು ಹೇಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೆ, ಅಂದರೆ ಬ್ಯಾಡ್ ಕರ್ಮವನ್ನು, ತಪ್ಪು ಕರ್ಮವನ್ನು ಹೇಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ಒಂದು ಜೀವಾತ್ಮವಿರುವಂತಹ ಪ್ರಾಣಿಯನ್ನು, ಇಲ್ಲಿ ತಿರ್ಗಾ ಸಸ್ಯಾಹಾರಿ ಮಾಂಸಾಹಾರಿಗೆ ಬಂದಾಗ ನಾವು ಸಸ್ಯಗಳಲ್ಲಿ ಜೀವಕೋಶಗಳಿರುತ್ತೆ, ಪ್ರಾಣಿಗಳಲ್ಲಿ ಜೀವಾತ್ಮ ಮತ್ತು ಪಂಚೇಂದ್ರಿಯ ಮತ್ತು ಮಲಮೂತ್ರ ವಿಸರ್ಜನೆ ಇವೆಲ್ಲ ಇರೋದ್ರಿಂದ. ಆಮೇಲೆ ಇವಾಗ ನೀವು ಗಿಡನ ನೀವು ಕಟ್ ಮಾಡಕ್ಕೆ ಹೋಗ್ತೀರಾ ಅಂದರೆ ಅದು ಓಡ್ ಹೋಗಲ್ಲ, ನನ್ನ ಬಿಟ್ಬಿಡು ಅಂತ ಪ್ರಾಣ ಭಯದಿಂದ. ಆದರೆ ಒಂದು ಪ್ರಾಣಿ ಎಲ್ಲೋ ಓಡ್ ಹೋಗ್ತಾ ಇದ್ದಾಗ ಅಥವಾ ಅದನ್ನ ಹಿಡಿದು ನೀವು ಕಟ್ ಮಾಡ್ತೀರಾ ಅಂತಂದಾಗ ಅದು ಪ್ರಾಣ ಭಯದಿಂದ ಕಿರ್ಚ್ಕೊಳ್ಳುತ್ತೆ, ಓಡ್ ಹೋಗುತ್ತೆ, ಅದೆಲ್ಲ ಮಾಡುತ್ತೆ. ಸೊ ಇದರಲ್ಲಿ ತುಂಬ ಆ್ಯಕ್ಚುಲಿ ಇದು ದೊಡ್ಡ ವಿಚಾರ ಡಿಸ್ಕಸ್ ಮಾಡೋದಕ್ಕೆ. ಅದು ಅವ್ರವ್ರ ಇಷ್ಟ, ಅವರ ನಾಲಿಗೆಗೆ ರುಚಿಸುತ್ತೆ ಅಂತ ಅವ್ರು ಅದನ್ನು ತಿನ್ನಬೇಕು ಅಂತ ಹೇಳಿದ್ರೆ ಅದನ್ನ ವೈಜ್ಞಾನಿಕವಾಗೂ ಹೇಳ್ಕೊಂಡು ಹೋಗಿದ್ದಾರೆ. ಕೆಲವರು ಪ್ರೋಟೀನ್ ಅಂತ ತಿಂತಾರೆ, ಬಟ್ ಅದೇ ರೀತಿ ಕೆಟ್ಟ ಇದೂ ಏನು ಬೀಳುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರಲಿ ಅಥವಾ ಜೀರ್ಣ ಸರಿಯಾಗಿ ಆಗೋದಿಲ್ಲ ಅನ್ನೋದಾಗಲಿ. ಅದು ವೆಜ್ಜು ನಾನ್ ವೆಜ್ ಬಗ್ಗೆ ಅನೇಕ ವಿಚಾರಗಳು ಚರ್ಚೆಗಳು ನಡೀತಾನೆ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಧ್ಯಾತ್ಮ, ಬ್ಯಾಡ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಜೀವಾತ್ಮವನ್ನು ದೇಹವನ್ನು ಬೇರ್ಪಡಿಸಿ ನೀವು ಈ ರೀತಿ ಮಾಡಿದಾಗ, ಅಂದರೆ ನಮ್ಮ ನಾಲಿಗೆಯ ರುಚಿಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಬಲಿ ಕೊಡೋದು ಬೇರೆ ವಿಚಾರ, ಅದು ದೇವ್ರಿಗೋಸ್ಕರ ಕೊಡೋದು. ದೇವ್ರು ಅದಕ್ಕೆ ಮುಕ್ತಿ ಕೊಟ್ಟು ನೆಕ್ಸ್ಟ್ ಜನ್ಮನ ಕೊಡ್ತಾರೆ. ಆದರೆ ನಾವು ಕಟ್ ಮಾಡೋ ಪ್ರಾಣಿಗಳಿಗೆಲ್ಲ ನಾವು ಮುಕ್ತಿ ಕೊಡೋಕ್ಕೆ ಸಾಧ್ಯನಾ? ನಾವು ನೆಕ್ಸ್ಟ್ ಜನ್ಮನ ಮನುಷ್ಯ ಜನ್ಮ ಕೊಡೋಕ್ಕೆ ಸಾಧ್ಯನಾ? ಇಲ್ಲ. ನಮ್ಮ ತೃಪ್ತಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತಂದಾಗ ಅದು ಒಂದು ಬ್ಯಾಡ್ ಕರ್ಮ ಶುರು ಆಗ್ತಾ ಹೋಗುತ್ತೆ. ಬಟ್ ಇನ್ನು ಕೆಲವ್ರದ್ದು ಇನ್ನೊಂದಷ್ಟೇನು ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ ದಿನ ನಾನು ದೇವ್ರ ಪೂಜೆ ಮಾಡಬಹುದಾ ಅಂತ. ಖಂಡಿತ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ದೇವರು 24 hours ಎಲ್ಲ ದಿನ, ಎಲ್ಲ ರಾತ್ರಿ, ಎಲ್ಲ ಹಗಲು, ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆಗಿರ್ತಾನೆ. ನಮ್ಮ ಹಾರ್ಟ್ ಬೀಟ್ ಯಾವಾಗಲೂ ನಡೀತಿದೆ ಅಂತ ಹೇಳಿದ್ರೆ, ನಾವು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಹಾಗಾಗಿ ನೀವು ನಮ್ಮ ಮನೇಲಿ ಹಿಂಗಾಯಿತು ಹಂಗಾಯಿತು, ನಾನು ಅದಕ್ಕಾಗಿ ನಾನು ದೇವ್ರ ಪೂಜೆ ಮಾಡ್ಬೋದಾ ಬಿಡ್ಬೋದಾ ಅನ್ನೋ ಪ್ರಶ್ನೆಗಳು ಏನೂ ಇರೋದಿಲ್ಲ. ಇನ್ನು ಕೆಲವ್ರು ಕೇಳ್ತಾರೆ, ನಾನು ನಾನ್ ವೆಜ್ ತಿಂತೀನಿ, ರುದ್ರಾಕ್ಷಿ ಹಾಕ್ಕೋಬಹುದಾ?